ಇವನ ರಕ್ತದ ಒಳಗಿದೆ ಕೆಟ್ಟತನ. ಆಮೇಲೆ ಅದು ನಿಮ್ಮದೇನು ಶಾಪ್ ಏನೋ ಇದೆಯಾ ಸರ್? ನಿಮ್ದು ಅಂಗಡಿ ಏನೋ ಇದೆಯಾ, ಶಾಪ್ ಏನೋ ಇದೆಯಾ ಇಲ್ಲಲ್ಲ? ಹೌದು ಸರ್, ಅಂಗಡಿ ಇದೆ ಸರ್. ಅಂಗಡಿ ಬಂದು ಬೈದ್ರು ನಿಮಗೇನಾ? ಹೌದು ಸರ್, ನಮ್ಗೆ ನಾನು ಅಂಗಡಿಲಿ ಇರ್ಲಿಲ್ಲ ಸರ್, ನಾನು ಮನೇಲಿದ್ದೆ. ಆ ಅಮ್ಮ ಬಂದ್ಬಿಟ್ಟು ಅವ್ರು 5-6 ಜನ ಅವರು ಈ ಎಸ್ಪಿ ಹೌದು, ಅಲ್ಲಲ್ಲ ಅದ್ರಲ್ಲಿ ಅಂಗಡಿ ಎಲ್ಲ ಹೊಡೆದಾಕ್ತೀನಿ ಅಂತ ಹೇಳಿದ್ರು, ನಿಮ್ದೇನಾ ವಿಡಿಯೋ ಅದು? ಹೌದು ಸರ್, ಇವ್ರದ್ದೆ. ಬಂತು ಅಂಗಡಿಯನ್ನು ಧ್ವಂಸ ಮಾಡಿರ್ತೇವೆ ಅಂತ ಹೇಳ್ತಾರೆ ಅವಳು. ಅದೇ ಫೇಸ್ಬುಕ್ ಅಲ್ಲಿ ನೋಡಿದ್ರ ಸರ್? ಅಲ್ಲ, ನಮ್ಮ ಗ್ರೂಪಿಗೆ ಬಂತು, ನಮ್ಮ ಟೀಮ್ ಇದೆ, ಟೀಮ್ ಗ್ರೂಪಿಗೆ ಬಂತು, ನಾನು ನೋಡಿದೆ ಇವಾಗ. ಧ್ವಂಸ ಮಾಡ್ತೀನಿ ಅಂತ ಒಬ್ರು ಬಂದು ಜೋರ್ ಮಾಡ್ತಾ ಇದ್ದಾಳಲ್ಲ, ಬಂದ್ಬಿಟ್ಟು ಬೆಳಗ್ಗೆ 11 ಗಂಟೆಯಿಂದ ಸರ್ ರಾತ್ರಿ 6:30ವರೆಗೂ 10 ಜನ ಗಾಡಿನ ಅಡ್ಡ ಹಾಕಿ ನಮ್ಮ ಅಂಗಡಿ ಮುಂದೆ ನಿಲ್ಸಿ, ಅಲ್ಲಿ ಕಾಟನಲ್ಲಿದ್ರೆ ಅಂಗಡಿ ಮುಂದೆನೆ ಎಲ್ಲ ಕುತ್ಕೊಂಡು ಮಧ್ಯಾಹ್ನ ಊಟ ತರ್ಸ್ಕೊಂಡು ಅಲ್ಲೇ ತಿಂದು, ನಿಮ್ಗೆ ಇವತ್ತು ಅವಮಾನ ಮಾಡ್ತೀರಿ, ನೀನ್ ಬಾರೋ ಆಚೆ, ಅಂಗಡಿ ಬಾಗ್ಲಾಕ್ತೀನಿ, 3 ಕೊಟ್ಟಿದೀವಿ ಸರ್, ಅಂದ್ರೆ ಗೊತ್ತಲ್ಲ ಸರ್, ಕಂಪ್ಲೇಂಟ್ ಕಾಪಿ ಕಳಿಸ್ತೀನಿ ಸರ್. ಕಂಪ್ಲೇಂಟು ಅಲ್ಲಿ ಬಂದವರು ಒಬ್ಬೊಬ್ಬರು ಒಂದೊಂದು ಇದ್ ಮಾಡ್ಬಿಟ್ರು ಸರ್, ಅವ್ರನ್ನ ಅಂದ್ರೆ ದಾರಿ ತಪ್ಪಿದ್ರು. ನಮ್ದು ಏನಂದ್ರೆ ಪ್ಲಸ್ ಪಾಯಿಂಟ್ ಏನಂದ್ರೆ ನಮ್ಮ ಮನೆಯವರು, ನಮ್ಮ ಯಜಮಾನ್ರು ಏನೂ ಮಾತಾಡಿಲ್ಲ, ಸುಮ್ಮನೆ ಕೂತಿದಾರೆ. ಅವ್ರು ಏನೇ ಬರ್ಕೊಂಡು ಕೂತಿದ್ದಾರೆ. ಹೌದು, ಕೂತಿದ್ದಾರೆ. ಇವರು ಜೋರ್ ಮಾಡ್ತಾ ಇದ್ದಾರೆ. ಅವರು ಉದ್ದೇಶ ಏನಂದ್ರೆ ಸರ್, ಇವ್ರನ್ನ ವೃತ್ತಿಗೆ ಬಿಡಿಸ್ಬಿಟ್ಟು ನನ್ನನ್ನು ಒಡೆಯೋ ತರ ಮಾಡಿ ಹೋಗಿ, ಅವ್ರು ಗೊತ್ತಲ್ಲ ಹಿಂಗೆಲ್ಲಾನು ಎಲ್ಲ ಕಿತ್ತಾಕೊಂಡ್ಬಿಟ್ಟು ನನ್ನ ಹಂಗ್ ಮಾಡಕ್ ಬಂದ್ರು ಹಿಂಗ್ ಮಾಡಕ್ ಬಂದ್ರು, ಕಂಪ್ಲೇಂಟ್ ಕೊಡ್ಬೇಕು ನಮ್ಮ ಮೇಲೆ ಅನ್ನೋ ಉದ್ದೇಶಪೂರ್ವಕವಾಗಿ ಬಂದಿರೋದು ಅವರು. ನೀವು ಕಂಪ್ಲೇಂಟ್ ಕಾಪಿಯಲ್ಲಿ ವೀರೇಂದ್ರ ಹೆಗ್ಡೆ ಅವರ ಅಸ್ತಿತ್ವದಲ್ಲಿ ಇರುವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹಾಕಿರಾ? ಹಂಗೆ ಹಾಕಿದೀವಿ ಸರ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಘದ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಹೆಸರನ್ನೇ ಹಾಕ್ಬೇಕು. ಹೌದು, ಹಂಗೆ ಮೆನ್ಷನ್ ಮಾಡಿದೀವಿ ಸರ್, ಬೇರೆ ಏನಿಲ್ಲ. ಏನಾಯ್ತು ಅಂದ್ರೆ ಸ್ಟೇಷನ್ ಹೋದ್ವಿ, ಅಂದ್ರೆ ಸ್ಟೇಷನ್ಗೆ ಹೆಂಗ್ ಹೋದ್ವಿ ಅಂದ್ರೆ ಆ ಮೂಲಕ ಅಂದ್ರೆ 112 ಅವ್ರನ್ನ ಕರೆ ಮಾಡಿಸಿ ಅಲ್ಲಿ ಬಂದು ಏನೋ ಸ್ಪಾಟ್ ಬಂದು ಅವರು ವಿಡಿಯೋ ಮಾಡ್ಕೊಂಡು ಅವರು ಹೇಳಿ, ಅವರು ಸರಿ ನಡೀರಿ ಆಯ್ತು ಸ್ಟೇಷನ್ ಅಂತ ಹೇಳಿ ಅವ್ರ ಕಡೆಯಿಂದನೇ ಸ್ಟೇಷನ್ ಮೂಲಕ ನಾವು 112 ಕಡೆಯಿಂದನೇ ಹೋಗಿದ್ವು ಅಲ್ಲಿ ಕಂಪ್ಲೇಂಟ್ ಕೊಡಕ್ಕೆ. ಆಮೇಲೆ ಒಂದ್ ಸ್ವಲ್ಪ ಇನ್ನೇ ಮುಂದೆ ಆಯ್ತು ಕೊಡ್ರಿ ಅಮ್ಮ, ಈಗ ಆಯಮ್ಮ ಹೇಳಿದ್ರು ನನ್ನ ಕೆಟ್ಟ ಶಬ್ದದಿಂದ ಬಳಸಿದ್ರು, ನಾನು ಒಂದ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಆಯಮ್ಮ. ಸರಿ ಆಯ್ತಮ್ಮ, ಒಂದ್ ನಿಮಿಷ ಇದು ಸರ್. ಆಯಮ್ಮ ಅಲ್ಲೆಲ್ಲ ಹೇಳಿದ್ ಏನ್ ಗೊತ್ತಾ ಸರ್, ಅವನು ಬಂದ್ರು ಧರ್ಮಸ್ಥಳ ಸುಳ್ಳು ಅಂತ ಹೇಳ್ದ. ನನ್ಗೆ ನ್ಯಾಯ ಸಿಗ್ಬೇಕು, ನಾನು ಮಹಿಳಾ ಆಯೋಗಕ್ಕೆ ಹೋಗ್ತೀನಿ, ನಾನು ರಕ್ಷಣಾ ವೇದಿಕೆಗೆ ಹೋಗ್ತೀನಿ, ನಮ್ಮ ಮಂಗಳಮುಖಿಗೆ ಹೋಗ್ತೀನಿ. ಅವಳು ಪದ್ಮ ಅನ್ನೋಳು. ಅಲ್ಲ, ಒಂದೇಶ ಅವರು ನಿಮ್ಮ ಶಾಪಿಗೆ ಬಂದಿರ್ತಾನೆ, ನೀವು ಅವ್ರ ಮನೆ ಹೋಗಿರ್ತಾರೆ. ಅವಳು ಅಲ್ಲಿ ಎಲ್ರು ಒಂದು ಮಹಿಳೆನ ಅವ್ರು ಹಿಂಗ್ ಅನ್ಬೋದಾ? ನಾವು ಹೋಗಿದ್ದು ಅವಳು ಸಾಲ ವಸೂಲಿ ಮಾಡಕ್ಕೆ ಬಂದಿರೋದು ಸರ್. ಅವ್ರು ಬೇರೆಯವ್ರ ಹತ್ರ ಹೇಳಿರೋದೇನು, ನಾನು ಹೊಸ ಕಾರ್ ತಗೊಂಡಿದೀನಿ, ನಾವು ಮಾತಾಡ್ಸೋಣ ಅಂತ ಅವ್ರ ಹೆಂಡತಿನ ಅಂತ ಆಮೇಲೆ ಹೈಲೈಟ್ ಮಾಡ್ತಾಳೆ. ಅವಳು ಬಂದಿದ್ದೆ ಅವಳು ಬಾರೋ ನೀನು ಇಚ್ಛೆ ಇವಾಗೆ ಅಂತೆಲ್ಲಾನು ರೋಡಿಸಮ್ ಮಾಡ್ತಾ ಇದ್ದಾಳೆ. ಬೇರೆಯವ್ರ ಹತ್ರ ಹತ್ಕೊಂಡ್ ಸುರ್ಕೊಂಡು ಅವನು ಧರ್ಮಸ್ಥಳ ಬಂದ್ರು ಅಂತ ನಮ್ಮನ ಅಂತ ಬೇರೆಯವ್ರ ಹತ್ರ ಎಲ್ಲಾನು ಹೈಲೈಟ್ ಆಗ್ತಿದ್ದಾಳೆ. ಸರಿ ಅಮ್ಮ, ಒಂದ್ ನಿಮಿಷ ಅಮ್ಮ, ಇವಾಗ ಎನ್ಸಿಆರ್ ಮಾಡಿದಾರಲ್ಲ? ಸರ್, ಅದು FIR ಹಾಕಿಲ್ಲ, NCR ಮಾಡಿ ಕೊಟ್ಟಿದ್ದಾರೆ. ಇವಾಗ ಸರ್ ನನ್ ತಲೆ ಹೋದ್ರು ಸರ್, ಅವ್ರಿಗೆ FIR ಆಗ್ಬೇಕು ಸರ್. ಅವರು ಲಾಯರ್ ಕಡೆಯಿಂದ ಇದು NCR ತಗೊಂಡೋಗಿ TCM ಮಾಡ್ಕೊಂಡ್ ಬನ್ನಿ, FIR ಅಂತ ಹೇಳ್ತಾರೆ. ಇವಾಗ ಎನ್ಸಿಆರ್ ಮಾಡಿದಾರಲ್ಲ, ಅದನ್ನ ಇವಾಗಲೇ ಕೋರ್ಟ್ ಮುಖಾಂತರ FIR ಮಾಡಿಸಿ ಅದು.
ಅದೇ ಸರ್ ಈಗ ಯಾಕಂದ್ರೆ ಇಲ್ಲೇನೆ ತಿಪ್ಪೆ ಸಾರಿಸ್ಬಿಟ್ರಲ್ಲ ಸರ್, ಮೀಡಿಯಾದವ್ರು ಬಂದ್ರು, ಮೀಡಿಯಾದವ್ರನ್ನ ಕರೆಸಿ ಅವರು ಬೆಡ್ ತಗೊಂಡ್ರು, ಅದು ಪ್ರಚಾರ ಆಗಿಲ್ಲ. ಬೇಡ ಬಿಡಿ, ಅದು ಯಾರು ಬಿಡಿಯವ್ರು ಯಾವ್ದು ಹಾಕಲ್ಲ. ಹಾ, ಆಮೇಲೆ ಅಲ್ಲಿ ಪೊಲೀಸರು ಅಲ್ಲಿ ಒಂದೇ ಸೆಕೆಂಡ್ ಸರ್ ಹ್ಞೂ ಅಂತ ಹೇಳಿ ಎಲ್ಲ ಕನ್ಫರ್ಮೇಶನ್ ಮಾಡಿ ಅಲ್ಲಿ ಕೂರ್ಸಿದ್ರು. ಕಂಪ್ಲೇಂಟ್ ಅಲ್ಲಿ ಕಾಪಿಯಲ್ಲಿ ಕೂಡ FIR ಹಾಕ್ತೀವಿ ಅಂತ ಹೇಳಿ, ನಾವು ಹಾಕಿಲ್ಲ ಅಂದ್ರೆ ಹೋಗಲ್ಲ, ಹೈಯರ್ ಅಥಾರಿಟಿಗೆ ಹೋಗ್ತೀವಿ, ಇದು ಸಿವಿಯರ್ ಕೇಸ್ ಆಗಿದೆ, ಅವ್ರು ಬಂದಿರೋದು ಇಷ್ಟು ಜನ ಬಂದಿದ್ದಾರೆ, CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ, ಇನ್ನೂ ನೀವು FIR ಹಾಕಿಲ್ಲ ಅಂದ್ರೆ ಇನ್ನೇನ್ ಹೇಳೋದು ಸರ್? ನಾವು ಕೂಲಿ ಮಾಡಿ ನಾಲಿ ಮಾಡಿ ತಿನ್ನೋರ್ಗೆ ನೀವು ಹಿಂಗ್ ಮಾಡ್ತಾ ಇದ್ದೀರಾ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಒಂದ್ ನಿಮಿಷ ಕೇಳ್ತೀರಾ? ವಿಷಯ ಹೌದು, ಇವ್ರ ಮಾಲಲ್ಲ, ಅದಕ್ಕೆ ನೀವು ನೋಡಿ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಆ ಕಂಪ್ಲೇಂಟ್ ಮೇಲೆ ನೇರವಾಗಿ SP ಗೆ ಈ ತರ ಠಾಣೆಯಲ್ಲಿ ದೂರು ಕೊಟ್ಟಿದ್ವಿ, ದೂರು ಕೊಟ್ಟ NCR ಮಾಡಿದಾರೆ, FIR ದಾಖಲು ಮಾಡಿಲ್ಲ ಅಂತ ನೇರವಾಗಿ SP ಗೆ ಫಸ್ಟ್ ಇನ್ನೊಂದು ಕಂಪ್ಲೇಂಟ್ ಮಾಡಿ, ಇವತ್ತೇ ಮಾಡಿ ನಂತರ ಅವರು ಕ್ರಮ ಇದ್ರೆ ನೇರವಾಗಿ ಕೋರ್ಟ್ಗೆ ಹೋಗಿ ಕೋರ್ಟ್ ಮುಖಾಂತರ FIR ಹಾಕಿಸ್ಬೇಕು. ಸರಿ ಸರ್, ಆಯ್ತು. ಬರೀ ಹಾಕಿ ವೀರೇಂದ್ರ SP ಹಾಕಿ ವೀರೇಂದ್ರ ಹೆಗ್ಗಡೆ ಅವರ ಅಸ್ತಿತ್ವದಲ್ಲಿರುವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಓಕೆ ಸರ್, ಅದನ್ನೇ ಹಾಕಿಬಿಟ್ಟು SP ಕೊಡಿ. ಈ ತರ ಈ ವಿಷಯದಲ್ಲಿ ದೂರು ಕೊಟ್ಟರೆ ದೂರನ್ನ NCR ಮಾಡಿದರೆ ಇಷ್ಟೆಲ್ಲ ಅವಾಚಕ ಪದಗಳಿಂದ ಬೈದು ನಿಂದಿಸಿ ಮಾನಸಿಕ ಕಿರುಕುಳ ಕೊಟ್ಟು ನಮ್ಮ ವ್ಯಾಪಾರಕ್ಕೆ ತೊಂದರೆ ಆಗಿ ನಮ್ಮ ಊಟಕ್ಕೆ ತೊಂದರೆ ಆದ ಕಾರಣದಿಂದಾಗಿ ಇವರು NCR ಮಾಡಿ ಇವರ ಮೇಲೆ ಶೀಘ್ರ ಕೈಗೊಳ್ಳಬೇಕು ಅಂತ ಹೇಳಿ ಹಾಕ್ಯಾಕ್ಲೆ. ಕೊಡಿ ಆದ್ಮೇಲೆ ಕೋರ್ಟು. ಸರಿ ಸರ್, ಓಕೆ. ಕೊಟ್ಟಾದ್ಮೇಲೆ ಅಲ್ಲಿ ಸ್ವಲ್ಪ ಫೈಟ್ ಇರ್ತದೆ, DK ಶಿವಕುಮಾರ್ ಏರಿಯಾ ಅಲ್ವಾ? ಹೌದು ಹೌದು, ಸ್ವಲ್ಪ ಫೈಟ್ ಇರ್ತದೆ, ಧೈರ್ಯವಾಗಿ ಗಟ್ಟಿಯಾಗಿ ನಿಲ್ಲಿ. ಹೌದು ಸರ್. ಹೌದು ಸರ್, ನಾವು ಈ ತರ ಮುಂದೆ ಸರ್, ಮತ್ತೆ ನಮ್ಮ ಹತ್ರ ತುಂಬಾ 3 ವರ್ಷದಿಂದ ಎಲ್ಲ ಅವರು ಇಲ್ಲಿಗೆಲ್ಲ ಮಾಡಿರೋ ಎಲ್ಲಾ ಎವಿಡೆನ್ಸ್ ಇದೆ ಸರ್. ಅದಕ್ಕೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಅದನ್ನ ಮೂವ್ ಮಾಡ್ಬೇಕು ಅಂತಾನೆ, ನಾವು ಅಲ್ಲಿ ಮರ್ಜ್ ಮಾಡ್ಬೇಕು ಅಂತಾನೆ ಅನ್ಕೊಂಡಿದೀವಿ ಸರ್. ಅದಕ್ಕೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅವೆಲ್ಲ ತೋರ್ಸೋಣ ಅಂತಾನೆ ಇದೀವಿ ಸರ್. ಎಲ್ಲ ಕಳ್ಸ್ಕೊಡಮ್ಮ, ಏನೆಲ್ಲ ಇದೆ ಎಲ್ಲ ಕಳ್ಸ್ಕೊಡಿ. ವಾಟ್ಸಾಪ್ ಹಾಕಿ, ನಮಗೆ ಹಾಕ್ರಿ, ಅವ್ರಿಗೆ ಹಾಕ್ರಿ, ಸಾರಿ ಹಾಕ್ರಿ. ಅದೇ ಸರ್, ಕಾಂಟ್ಯಾಕ್ಟ್ ಮಾಡಿ ನಾವು ಎಲ್ಲ ಹೇಳಕ್. ಸರ್, ಅಲ್ಲಿ ಏನೆಲ್ಲ ಆಗಿದೆ ಅವ್ರದ್ದು? ಯಾರ್ದು ಹೇಳಿ? ಈ ಧರ್ಮಸ್ಥಳ ಯೋಜನೆ ಅವ್ರದ, ಅವ್ರೇನು ಅಕ್ರಮವಾಗಿ ಜಮೀನ ತಗೊಂಡು ಹಾಕಿದಾರ? ಅವರು ಅಕ್ರಮವಾಗಿ ನಮಗೆ ಮೋಸ ಮಾಡಿರೋ ಎವಿಡೆನ್ಸ್ ನಮ್ಮ ಹತ್ರ ಇದೆ. 3 ವರ್ಷದಿಂದ ನಾವು ಕಲೆಕ್ಟ್ ಮಾಡಿ ಇಟ್ಕೊಂಡಿದೀವಿ. ಸಂಘದಲ್ಲಿ ಮಾಡಿರುವ ಅಂತ ನಮ್ಗೆ ಸಂಘದವ್ರಿಗೆ ಮೋಸ ಮಾಡಿರೋದು. ಅವರು ಬಂದ್ಬಿಟ್ಟು ಜನಗಳಿಗೆ ಗೊತ್ತಿಲ್ದಿರೋ ಜನಗಳಿಗೆ ಏನೇನೋ ಸೈನ್ ಹಾಕೊಂಡ್ ಹೋಗಿರೋ ಡಾಕ್ಯುಮೆಂಟ್, ಅವ್ರು LIC ಜನವರಿಲಿ ಮಾಡ್ಬೇಕಾಗಿರೋದನ್ನ ಜುಲೈ ಮಾಡಿರೋದು, ಆಮೇಲೆ ಅವ್ರು ಅಪಾಲಜಿ 3 ತರ ಲೆಟರ್ ಬರ್ದಿರೋದು, ಎಲ್ಲಾ ಡಾಕ್ಯುಮೆಂಟ್ ನಮ್ಮ ಹತ್ರ ಇದೆ ಸರ್. ಮೇಡಮ್ ಇವಾಗ SP ಕಂಪ್ಲೇಂಟ್ ಕೊಡುವಾಗ ಎಲ್ಲವನ್ನು ಸೇರಿಸಿ ಕೊಟ್ಬಿಡಿ. ಅದರ ಕೊಟ್ಟ ನಂತರ ಅದೊಂದು ಕಾಪಿ ನನಗೆ ಕೊಡ್ಬೇಕು ಟೋಟಲ್. ಒಂದ್ ನಿಮಿಷ ಸರ್, ಇವಾಗ ಗಲಾಟೆ ಆಗಿರೋದಕ್ಕೆ ಅದಕ್ಕೆ FIR ಆಗ್ತಿ ಅಂತ ಹೇಳ್ತಾ ಇದಾರೆ. ಅವರು ಏನ್ ಹೇಳ್ತಾ ಇದಾರೆ ಗೊತ್ತಾ, ಇದರಲ್ಲಿ ಹೋದಾಗ ಅಮ್ಮ ಸಿವಿಲ್ ಕೇಸ್ ಇದು ನಾವು ತಗೊಳಲ್ಲ, ನೀವೇನಿದ್ಯೋ ಕೋರ್ಟ್ ಅಲ್ಲಿ ಹೋಗಿ ಅವ್ರು ಹಾಕ್ತಾರೆ ಕೇಸು, ನೋಟಿಸ್ ಕೊಟ್ಟಾಗ ನೀವ್ ಅದಕ್ಕೆ ಹೋಗಿ ಅಂತ ನಾವ್ ಅಲ್ಲಿ ಹೇಳ್ಬಿಟ್ಟು ಬಂದಿದೀವಿ ಸರ್. ಆಯ್ತು ಸರ್, ಅವ್ರು ಹಾಕಿ ಅದೇನಿದೆಯೋ ನಾವು ಅದನ್ನ ಪ್ರೊಸೀಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಂದಿದೀವಿ. ಅದಕ್ಕೆ ಈ ಕೇಸಲ್ಲಿ ಒಂದು ವಿಷಯ, ಸಿವಿಲ್ ಕೇಸ್ ಅಂದ್ರೆ ದುಡ್ಡು ವ್ಯವಹಾರ ಇದ್ರೆ ಮಾತ್ರ ಸಿವಿಲ್ ಕೇಸ್, ಭೂಮಿ ವ್ಯವಹಾರ ಇದ್ರೆ ಸಿವಿಲ್ ಕೇಸು. ಇಲ್ಲಿ ಬೈದದು ಓಡೋದು ಬೈ ಕೆಟ್ಟ ಪದಗಳನ್ನ ಬೈದು ನಿಂದಿಸಿ ಮಾನ ಹರಾಜು ಮಾಡಿದಕ್ಕೆ ಯಾವ್ದು ಕೇಸ್ ಆಗ್ಬೇಕು? ಅದು ಹಾಕ್ತಾ ಇಲ್ಲ ಸರ್, ಅವರು ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಹಾಕ್ತಾ ಇಲ್ಲ. ಸಿವಿಲ್ ಅಂತಾನೆ ಬರ್ತಾ ಇದೆ ಅವ್ರಿಗೆ. ಪಾಯಿಂಟ್ ಹಾಕಿ, ಅದರಲ್ಲಿ ಸಿವಿಲ್ ಅಂತ ಪಾಯಿಂಟ್ ಹಾಕ್ಬಾರ್ದು. ಮನೆ ಹತ್ರ ಬಂದು ಮಾನ ಹರಾಜು ಮಾಡಿರೋದು, ಮಾನಸಿಕ ಹಿಂಸೆ, ಕಿರುಕುಳ, ಶಾಪಿಗೆ ಬೆಂಕಿ, ಶಾಪ್ ಅನ್ನು ಹೊಡೆದಾಕ್ತಿ ಅಂತ ಹೇಳಿರೋದು, ಏನಕ್ಕೆ ನೇರ ಹೊಣೆಗಾರರು ಇವರೇ ಆಗಿರ್ತಾ ಅಂತ ಹೆಡ್ಲೈನ್ ಹಾಕ್ಬಿಟ್ಟು ಕೊಡಿ. ಗೊತ್ತಾ ಸರ್, ನೀವ್ ಹಣ ತಗೊಂಡಿರೋದಕ್ಕೆ ಅವ್ರು ಧಮ್ಕಿ ಬಂದ್ ಮಾಡಿರೋದು, ನೀವ್ ಇದ್ ಮಾಡ್ತಿರೋದಕ್ಕೆ ಅವ್ರು ಬಂದಿರೋದು, ಅದು ಕಾನೂನು ಇದೆಯಾ ಸರ್? ಹೋಗಿ ಅಲ್ಲ, ಮನೆ ಹತ್ರ ಬಂದು ರೌಡಿಸಮ್ ಮಾಡಿರೋದು ಅಂತೇಳಿ ಪನಿಷನ್ ಮಾಡಿ ಅದು ಸಿವಿಲಿಗೆ ಬರಲ್ಲ. ಹೌದು, ಗೊತ್ತಿರಲ್ಲ. ಮನೆ ಹತ್ರ ಬಂದು ರೌಡಿಸಮ್, ಕೊಲೆ ಬೆದರಿಕೆ, ಹೌದು
ಹೌದು ಈ ಸರ್ ಪಾಯಿಂಟ್ ಹಾಕಿ, ಹೆಡ್ ಲೈನ್ ಅದನ್ನೇ ಹಾಕಿಬಿಟ್ಟು ಕೊಡಿ. ಶೋರ್ ಸರ್, ಥ್ಯಾಂಕ್ ಯು ಸರ್. ಓಕೆ ಓಕೆ ಸರ್, ಮೇಡಮ್, ಸರಿ ಸರಿ. ಥ್ಯಾಂಕ್ ಯು ಸರ್. ಮೇಡಮ್ ಅವರೇ ನೀವು ಗಟ್ಟಿ ನಿಂತ್ಕೋಬೇಕು ಮೇಡಮ್ ಅವರೇ ಮೇನು. ಹೌದು ಸರ್, ಗಟ್ಟಿ ಇರ್ಬೇಕು, ತಿರ್ಗಾ ಅರ್ಧದಲ್ಲಿ ಓಡಿ ಹೋಗ್ಬಾರ್ದು. ಇಲ್ಲ ಸರ್, ಖಂಡಿತ ಹೋಗೋ ಮಾತೇ ಇಲ್ಲ ಸರ್. ನಾವು ಅಲ್ಲ, ನಮಗೆ 3 ಬೇಜಾರ್- ವರ್ಷದಿಂದ ಅಲ್ಲ, ನಾವ್ ಹೇಳ್ತೀವಿ, ನಾನು ಇವೆಲ್ಲ ಹೇಳ್ತೇನೆ. ನನಗೆ ನಮ್ ಬೇಜಾರಾಗುತ್ತಾ, ನಾನು ಬೀದರಿಂದ ಮಡಿಕೇರಿ ತನಕ ಕೊಳ್ಳಗಾಲ ತನಕ ಓಡಾಡಿದೀನಿ ನಾನು ಈ ಒಂದು ವಿಷಯದಲ್ಲಿ. ಹೌದು. ಎಲ್ಲ ಮಾತಾಡಿ ಎಲ್ಲ ಆಯ್ತಂತೇಳಿ ಅವರು ಬಂದು ಸ್ವಲ್ಪ ದುಡ್ಡು ಕೊಟ್ಟು ಆಯ್ತು ಏನೋ ಸ್ವಲ್ಪ ಮಾತಾಡ್ಸೋರಿಗೆ ಎಲ್ಲ ಕ್ಲಿಯರ್. ಮತ್ತೆ ನಾವು ದಡ್ಡರು. ಸರ್ ಎಲ್ಲಾ ಕಡೆಯಿಂದ ನಮ್ಗೆ ನಾನು ಹೇಳಿದೆ ಸರ್, ಇದನ್ನೆಲ್ಲ ನಾವು ಅನುಭವಿಸಿದೀವಿ ಸರ್. ಎಲ್ಲ ಅನುಭವಿಸಿ ಬಿಟ್ಟಿದೀವಿ. ಥ್ರೆಟನ್ ಮಾಡಿದ್ದಾರೆ, ನಿನ್ ಮಕ್ಳು ಅಲ್ಲೋಗ್ತಾರೆ, ನಿನ್ ಗಂಡ ಇಲ್ಲೋಗ್ತಾನೆ. 2 ವರ್ಷದ ಹಿಂದೆನೆ ಆಗಿದೆ, 2-3 ವರ್ಷದಿಂದ. ಅವ್ರು ಏನು ಮಾಡ್ಕೊಳಕ್ ಆಗ್ದಿರಾ ನಾವು ಸ್ಟೇಬಲ್ ಆಗಿದ್ದೀವಿ ಅಂತ ಒಂದೇ ನಿಮಿಷ ಕೇಳಿದ ಕೇಳಿ. ಇದು ಯಾರು ಹಾಕಿರೋದು? ಈ 2 ವರ್ಷ ಹಿಂದೆ ಈ ತರ ಈಗ ಮಾಡಿದ್ರ? ಪದ್ಮಾ ಅಂತಿದ್ದಾಳಲ್ಲ, ಇವಳು ಪದ್ಮಾ ಅಂತ ವಿಡಿಯೋದಲ್ಲಿ ಗಲಾಟೆ ಮಾಡ್ತಾ ಇದ್ದಾಳಲ್ಲ, ಅವಳು ಹೋದ್ಸತಿ 3 ವರ್ಷ ಆಯ್ತಾ ಅಕ್ಕ ಅವಳು ಹೋಗಿ? 3 ವರ್ಷ ಆಯ್ತು, 3 ವರ್ಷ. 3 ವರ್ಷದ ಹಿಂದೆ ಅವಳು ದಬ್ಬಾಳಿಕೆ ಮಾಡಿ ಬೇರೆಯವ್ರ ಕಡೆ ನಮ್ಗೆ ಥ್ರೆಟನ್ ಮಾಡಿಸಿ ಎಲ್ಲಾ ಮಾಡಿ ಅವಳು ಹೋದವಳು. ಈಗ ರೀಸೆಂಟ್ ಆಗಿ 1 ವಾರದಿಂದ ಚಾರ್ಜ್ ತಗೊಂಡಿದೀನಿ ಅಂತ ಈಗ ತಿರ್ಗಾ ಗಲಾಟೆ ಮಾಡಕ್ ಬಂದಿರೋದು. ಸರಿ, ಅವತ್ತೇನ ಇವ್ರ ಮೇಲೆ ಕಂಪ್ಲೇಂಟ್ ಮಾಡಿದೀರಾ? ಕಂಪ್ಲೇಂಟ್ ಇಲ್ಲ ಸರ್, ಕಂಪ್ಲೇಂಟ್ ಕೊಡಕ್ಕೆ ಅಂದ್ರೆ ತುಂಬಾ ಗಲಾಟೆಗಳಾಗಿತ್ತು. ದೊಡ್ಡ ಮನೆಯಲ್ಲಿ ಅದೇ ಮೆಂಬರ್ ಇರ್ತಾರಲ್ಲ ಅವ್ರ ಮನೇಲಿ ಹೋಗಿ ಅದು ವಿಡಿಯೋ ಇದೆ ನನ್ನ ಹತ್ರ. ಡಿಸ್ಕಸ್ ಮಾಡಿ ಸೆಟಲ್ ಮಾಡಿ ನಾವು ಅಲ್ಲಿಂದ ಬಂದ್ವಿ ನಾವು. ಅದು ಬಿಟ್ಟು ಇವಾಗ ಅಲ್ಲ, ಅವತ್ತ ವಿಡಿಯೋನ ಇಟ್ಕೊಳ್ಳಿ, ಇವತ್ತು ವಿಡಿಯೋನ ಪೆನ್ ಡ್ರೈವ್ ಅಲ್ಲಿ ಹಾಕೊಳ್ಳಿ. ಸರಿ ಸರ್. ಕಂಪ್ಲೇಂಟ್ ಕೊಡೋ ಅದು ಬೇಕು. ಹೌದು ಸರ್. ಎಲ್ಲ ಅವತ್ತು ಏನಂತ ಹೇಳಿದ್ರು, ಅವತ್ತು ಏನಂತ ಎಲ್ಲ ಬೈದ್ಲವಳು? ಅದು ಅದ್ರಲ್ಲಿ ಇಲ್ಲ, ಬಟ್ ಮಾತಾಡಿದ್ರಲ್ಲಿ ಇರೋದು ಏನಂದ್ರೆ 400 ಜನನ ನನ್ ಕಾರ್ಕಳದಿಂದನೂ ಫೋನ್ ಬಂದಿತ್ತು ಸರ್. ಮೊಬೈಲ್ ದಿನೇಶ್ ಸರ್, ಕಾರ್ಕಳ ದಿನೇಶ್ ಅವನು ಫೋನ್ ಮಾಡಿ ದಬ್ಬಾಳಿಕೆ ಮಾಡಿದ್ದಾರೆ. ನಿಮ್ಗೆ ಏನಕ್ ಬೇಕಾಗಿತ್ತು, ನಿಮ್ಗೆ ಏನ್ ಇದ್ದಿದೆ, ನಿಮ್ದು ಎಷ್ಟಿದ್ಯೋ ಅಷ್ಟು ನೋಡ್ಕೊಳ್ಳಿ. ದಿನೇಶ್ ನಂಬರ್ ಎಲ್ಲ ಇದೆಯಲ್ಲ? ಸರ್ ದಿನೇಶ್ ನಂಬರ್ ಎಲ್ಲ ಇದೆಯಲ್ಲ? ಅದೇ ಸರ್, ಅದು ದಿನೇಶನ್ಗೆ ಇವನು ಏನೇನೋ ಹೈಲೈಟ್ ಮಾಡ್ತಾ ಇದ್ನಲ್ಲ, ಇವಳೇನ್ ಮಾಡಿದ್ಲು, ನೀವ್ ಮಾಡಿರೋದು ಹಿಂಗ್ ನಮ್ಗೆಲ್ಲ ಮೋಸ ನಾನು ಹಾಕಿದ್ದೆ ಸರ್ ಅದ್ರೊಳಗೆ ಆ ಗ್ರೂಪ್ ಒಳಗೆ. ನೀವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೆಸರು ಮಂಜುನಾಥ ಸ್ವಾಮಿ ಹೆಸರು ಹೇಳ್ಕೊಂಬಿಟ್ಟು ಈ ತರ ಮೋಸ ಮಾಡ್ತಾ ಇರೋದು, ನಾವು ಮೋಸ ಹೋಗಿದ್ದೀವಿ ಅಂತ ಹಾಕಿದ್ದಕ್ಕೆ ಏನಮ್ಮ ಮೋಸ ಆಗೈತಿ ಅಂತ ಅವ್ನು ಮಾಡಿದ್ದು. ಅವನು ಈ ಪೊಲೀಸ್ ಅವರು 112 ಬಂದಿದ್ದಾರೆ, ಅದೆಲ್ಲ ವಿಡಿಯೋ ಇದೆ CCTV. ಅವನು ಸಂಚಾರಿಸ್ತಿದ್ಯವನು ಏನಾಯ್ತು ಅಂತ ಗೊತ್ತಾ ಸರ್ ನಿಮ್ಗೆ? ಅವನು ನಮ್ದೇ ಸಾಲ ತಗೊಂಡು ಅವ್ನ ಅಂಗಡಿ ಮಾಡ್ಕೊಂಡು ನಮ್ಮ ಊಟನೇ ತಿನ್ಕೊಂಡವನು ನಮ್ಗೆ ಹಿಂಗೆಲ್ಲ ಲೋಕ ಮುಂದೆ ಅವ್ನ ನಾಯಿ ಹೋಗಿ ಆ ಸ್ಟೇಷನ್ ಅಲ್ಲಿ ಬಿದ್ದಿದ್ದಾನೆ. ಅದು ಇದೆ ಸರ್ ವಿಡಿಯೋ, ಫುಲ್ ನಿಮ್ ವಿಡಿಯೋ ಕಳಿಸ್ತೀನಿ. ಓಕೆ ಸರ್, ಸರಿ ಸರ್, ಸರಿ ಸರಿ ಸರ್. ಮೇಡಮ್ ಅವರೇ ಕಟ್ ಆಯ್ತು, ಕಟ್ ಮಾಡ್ದ ಅವ್ರದ್ದು. ಅದನ್ನ ವಿಡಿಯೋ ಇದ್ರೆ ಅವರಿಗೆ ಕಳಿಸಿ, ನನಗೆ ಕಳಿಸಿ ಮೇಡಮ್ ಅವರೇ. ನಾವ್ ಯಾವ್ದಕ್ಕೆ ಅದ್ರದಿಲ್ಲ, ಇಲ್ಲಿವರೆಗೆ ನೋಡ್ತಾ ಇದ್ರಲ್ಲ ಹೆಂಗ್ ಬರ್ತಾವ ವಿಡಿಯೋ ಹಂಗೆ ಕಳಿಸ್ತೀವಿ ಮೇಡಮ್ ಅವರೇ. ಎಷ್ಟನೇ FIR ಮಾಡ್ಲಿ, ನಮ್ಮ ಮೇಲೆ ಮಾಡ್ಲಿ, ಡೈರೆಕ್ಟ್ ಆಗಿ ಏನ್ ಹೆದರಿಕೆಂಬ ಸೀನೇ ಇಲ್ಲ. ನಮಗೇನ್ ನೀವು ಕಟ್ಟೆನೇ ತಗೋಕ್ ಮೇಡಮ್ ಅವರೇ, ನಿಮಗೆ ನ್ಯಾಯ ಬೇಕಾಗಿರೋದು. ಹಲೋ.